ಅಜ್ಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿವ್ನಿ ಕಣವ. ನೀನು ಹೆಂಗಿದ್ದೀಯೇ? ಚೆನ್ನಾಗಿದ್ದೀಯ ಮಗಳೇ ಪ್ರೀತಿ? ಹೆಂಗೋ ಬಿಡವ, ಹೆಂಗೋ ಅಜ್ಜಿನೇ ಹಸ್ಕೊಂಡು ಈಗಲಾರು ಬಂದಿದ್ದೀಯಲ್ಲ. ಅಲ್ಲ ನೀನು ತಾನೆಯ ಸರಿ ಕಣ ಹಾಕು. ಎಷ್ಟು ದಿವಸ ಆಯಿತು ಬಂದು ನೀನು? ಅಲ್ಲೇ 2 ತಿಂಗಳು ಆಯ್ತಲ್ಲ. ಹಿಂಗೆ ತಿರುಗಿ ನೋಡಬೇಕು ನಮ್ಮ ಅಜ್ಜಿ ಯಾರು ನೋಡೋರು ಅನ್ನೋದು ಜ್ಞಾನ ಇಲ್ವಾ ನಿನಗೆ? ಅಯ್ಯೋ ಅಜ್ಜಿ, ಕಾಲೇಜಿಗೆ ರಜಾನ ಕೊಟ್ಟಿರ್ತೀರ ಕಣಜ್ಜಿ. ಕಾಲೇಜ್ಗೆ ಹೋಯ್ತಿದ್ನಲ್ಲ. ಇನ್ನೂ ಮುಗ್ದಿಲ್ವಾ ನಿಂದು? ಅದೇನಾರಿ ಓದಿಯೋ ಕಾಣೆ ಕಣ್ಣು ಹೋಗವ ಹೊತ್ತಾಗಿ. ಏನಾರಿ ಓದಿ ಮಗ, ಒರಿ ಓದ್ತಾನೆ ಕೂತ್ಕೊ. ನೀನು ಮದುವೆ ಮಾಡಿಬಿಟ್ಟು ಇನ್ನೂ ಅವಳು ನಿನ್ನ ತಂಗಿಯ ಅವಳನ್ನ ಮದುವೆ ಮಾಡೋದು ಬೇಡವಾ ಹೇಳು? ಗೊತ್ತಾಗಕ್ಕಿಲ್ವಾ ನಿನಗೆ ಹೊಸಿನೂ? ಆಯಿತು ಆಯಿತು, ಓದಿ ಮುಗೀತು. ಮುಗಿದ್ಬಿಟ್ಟು ಈಗ 15 ದಿವಸ ಆಯಿತು, ಎಕ್ಸಾಮು ಬರ್ದಾಯ್ತು, ರಿಸಲ್ಟ್ ಬಂದಾಯ್ತು. ಏನಾಗಿದ್ದದವ್ವ? ಪಾಸಾ? ಪಾಸಾಗಿವ್ನಿ ಕಣಜ್ಜಿ. ಪಾಸಾದೆ, ಏನಿಲ್ಲ ಪಾಸಾಗಿವ್ನಿ ಒಟ್ಟಿಗೆ. ಪಾಸಾಗಿದೆ. ಇನ್ನು ಮುಂದಕ್ಕೆ ಓದೋದ ಅಂದರೆ ಬೇಡ ಅಂತವ್ರೆ. ಮದುವೆ ಮಾಡೋಕ್ಕೆ ಅಂದ್ಕೊಂಡು ಅವ್ರು ಕೇಳಕ್ಕೆ ಬರ್ತಾರಲ್ಲ, ಅದಕ್ಕೆ ಮದುವೆ ಮಾಡ್ತೀವಿ ಅಂತವ್ರೆ. ಯಾರು ಕೇಳಬೇಕಂತೆ ಅದೇ ಕಂಗಾಡ್ತಾ ಇದ್ದಾರವ್ವ. ಸರಿ ಕಣಾಕು ಅವ್ರುವೆ. ಅಲ್ಲ ಸಣ್ಣ ಚಿಕ್ಕ ವಯಸ್ಸಲ್ಲೇ ನಾನು ಇವು ರಿಸುನ್ಗೂ ನಿನಗೂ ಮದುವೆ ಮಾಡಬೇಕು ಅಂತ ಹೇಳಿದ್ನಲ್ಲ ಅವ್ರಿಗೆ. ಇನ್ನು ಗೊಳ್ಗೊಳ್ಗೂ ಹೇಳಾರಂತ. ಅದೇ ಕಂಗಾಡಳು ನಿಮ್ಮ ಅವ್ವ ಸುನೀತಾ. ಯಾಕೆ ಗಾಯತ್ರಿ ಏನು ಮಾಡ್ಕೊಳಕ್ಕಿಲ್ಲ ಅಂದಿದ್ದಾಳ? ಅಲಕನಜ್ಜಿ, ಈಗ ಅತ್ತೆ ಏನಾರು ಗಾಯತ್ರಿ ಅತ್ತೆ ಬಂದು ಕೇಳಿದ್ದದ ಮದುವೆ ಮಾಡ್ಕೊತೀವಿ ಬಿಡ್ತೀವಿ ಏನಾರು ಹೇಳ್ಬೇಕು ತಾನೆ. ಹರಿಸ ಬಂದಿದ್ದ, ಅದೇ ಅಲ್ಲಿ ಸುಮಾರು ದಿವಸದಿಂದನೂ ಬರೋದು ಹೋಗೋದು ನಿನ್ಸ್ಬಿಟ್ರಲ್ಲ. ಹಾಗೆಲ್ಲವ ಎಲ್ಲೋ ಆಗೊಂದ್ಸತಿ ಈಗ ಬರೋರು. ಅವರು ಹೋದ ಮಾರ್ಲಮಿ ವರ್ಷದಲ್ಲಿ ಹೇಳಿದ್ರು ಹಬ್ಬಕ್ಕೆ. ಅಪ್ಪ ಅದೇನೋ ಕೆಲಸ ಅದೇನ್ಬಿಟ್ಟು ಹೋಗ್ಲಿಲ್ಲ. ಫೋನ್ ಮಾಡಿ ಹೇಳ್ತು ಬತ್ತೀವಿ ಸುಮ್ಕಿರಿ ಕೆಲಸ ಅದೇ ಅಂತ. ಅದಾದ್ಮೇಲೆ ನಮ್ಮ ಹಬ್ಬ ಕೇಳಿದ್ಕೆ ಅವ್ರು ಬರ್ನಿಲ್ಲ. ಹಿಂಗೆ ಆಡ್ಕೊಂಡು 6 ತಿಂಗಳು ವರ್ಷಕ್ಕೆ ಬತ್ತಿದ್ದವರು ನಿನ್ಸೇಬಿಟ್ರು. ಈಗ ಅವ್ರು ಬಂದು ಕೇಳಿಲ್ವಲ್ಲ, ನಾವೇ ಮೇಲ್ ಬಿದ್ದೋಗಿ ಮದುವೆ ಮಾಡ್ತೀವಿ ಅಂತ ಹೇಳಕ್ಕದ. ಹಂಗೆ ಹಿಂಗೆ ಅಂದ್ಕೊಂಡು ಅಪ್ಪ ಬೇಡ ಅಲ್ಲಿಗೆ ಬೇರೆ ಕಡೆಗೆ ಎಲ್ಲರೂ ಮಾಡೋದು ಅಂದ್ಕೊಂಡು ಮಾತಾಡ್ಕೊತಿದ್ರು ಕಣಜ್ಜಿ. ಅದಕ್ಕೆ ನನಗೂ ಅರಿಸುಂಗ್ ಮದುವೆ ಆಗೋಕ್ಕೆ ಅಂತಲೇ ಇಷ್ಟ. ನಿಮಗೆ ಗೊತ್ತಲ್ಲ, ಆಗಲಿ ನಾನು ಆಸೆ ಹುಡ್ಸ್ಬಿಟ್ಟು ಅವನಿಗೆ ಅಂದ್ಬಿಟ್ಟು ಈಗ ಬೇರೆ ಮದುವೆ ಆಗಿ ಅಂದರೆ ಹೆಂಗಾಕಜ್ಜಿ ನೀನೇ ಹೇಳು? ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಅಪ್ಪ ನೋಡಿದ್ರೆ ಅವ್ನು ಬಂದಿದ್ದ ಮನೆ ದಿವಸ ಬಂದಿದ್ದಕ್ಕೆ ಹೆಂಗೆ ಬರಬೇಡ ನೀನು ಹೆಣ್ಮಕ್ಳಿರತ್ತಕ್ಕೆ ಹಂಗೆ ಹಿಂಗೆ ಅಂದ್ಬಿಟ್ಟು ಬೇಜಾರು ಮಾಡಿ ಕಳಿಸ್ಬಿಡ್ತು. ಅವನು ಕಾಪಿನೂ ಕುಡಿನಿಲ್ಲ, ಹಂಗೆ ಹೊಂಟೋದ. ಬೇಜಾರಾಯ್ತು ನನಗೆ. ಅದಕ್ಕೆ ನಿನ್ನ ಕುಟಿ ಹೇಳೋದ ಅನ್ಕೊ ಬಂದೆ. ಬೇರೆ ತವೆಲ್ಲ ಗಣ್ಣವರು ಹೇಳಿ ಕಳಿಸ್ತಾನೆ ಅವರೇ ಬತ್ತೀವಿ ಅಂದ್ಬಿಟ್ಟು. ಅದಕ್ಕೆ ಅಪ್ಪ ಅದ್ಯಾರೋ ಭಾನುವಾರ ಬನ್ನಿ ಅಂತ ಹೇಳದೆ ಯಾರನ್ನ ಕಣೆ. ಅದಕ್ಕೆ ಯಾರಿಗೆ ಮಾಡಾರಂತೆ? ಸರಿ ಬಿಡು, ಹೋಯ್ತೀನಿ ನಾನು. ಪತ್ತೀನಿ ಸುಮ್ಕಿರ್ ಗಾಯತ್ರಿಗೆ ಹೇಳ್ತೀನಿ ನಾನು. ಅದಕ್ಕವ ಏನಿನ್ನು ಮಲ ರೋಗ ಇದು ಬಂದಿರೋದು ಬರಬಾರ್ದು ಅಂತ ನಾನು ಮಾತಾಡಿಸ್ತೇನೆ. ಇಲ್ಲ ಕಣ್ಮಗ ಅವಳಿಗೆ ಏನು ದುರಂಕಾರ ಬಂದಿದ್ದೋ ಕಣೆ. ಅಯ್ಯೋ ಶಿವ, ಹೋಗು. ನಾನು ನಿಮ್ಮ ಮನೆಗೆ ಬರ್ತೀನಿ ಅಲ್ಲ, ಅತ್ಕಂಗೆ ಆಡ್ತಾಳೆ. ಅಲ್ಲಿಗೆ ಹೋಯ್ತಾಳಲ್ಲ ಅಂದರೆ ನಾನು ಸೊಸೆ ನೋಡಬೇಡ್ದ ನಾನು ಸುನೀತನ. ಇವಳನ್ನೇ ಮಗಳು ಅಂದ್ಕೊಂಡು ಅವಳನ್ನೇ ನೋಡ್ಕೊಂಡು ಕೂತ್ಕೊಳ್ಳೋಣ. ಸುನೀತಾ ಅಂತಾಳೆ, ಮಾತಾಡ್ರೆ ಸಾಕು ಅಂದ್ಬಿಟ್ಟು ಮಾತನೆಯ ಸರಿಯಾಗಿ ಮಾತನೇ ಆಡೋಳು. ಅದಕ್ಕೆ ನಾನು ಹೋಗ್ಲಿಲ್ಲ, ಏನು ಮೇಲೆ ಬಿದ್ದೋದಿ ಅಂದ್ಬಿಟ್ಟು ಇಷ್ಟೆಲ್ಲ ಮಿಕ್ಕೂರ್ ಮೇಲೆ ಓನೇಬೇಕು ಅಲ್ಲ. ನಾನು ಮಾತು ತಗೊಂಡಿದ್ದೆ ಕಣವ. ಸುನೀತಂಗೂ ಹೇಳಿದೆ, ಗಾಯತ್ರಿಗೂ ಹೇಳಿದೆ. ಎದುರು ಬದ್ರ ಕುಣಿಸ್ಕೊಂಡು ನಾನು ಇರಲಿ ಸಾಯ್ಲಿ, ಹರಿಸುನ್ಗೆ ಏನಿದ್ರು ಪ್ರೀತಿ ಮದುವೆ ಮಾಡಲೇಬೇಕು ಅಂದ್ಬಿಟ್ಟು ಇಬ್ಬರು ಮದುವೆ ಆಗಬೇಕು ಅಂದ್ಬಿಟ್ಟು ನಾನು ಹೇಳಿತ್ತು ಅಂತ ಇಬ್ಬರು ಒಪ್ಕೊಂಡಿದ್ರು. ಆಯಿತಾ? ಈಗೇನು ರೋಗ ಬತ್ತಾ ಮಲಗ್ರ? ಯಾವ ರೋಗ ಬಂದಿದ್ದದು? ಇವಳು ಗಾಯತ್ರಿದ್ದು ಯಾಕೋ ಜಾಸ್ತಿ ಆಯಿತು. ಅವಳು ಬಂದು ಕೇಳಿರ್ತಾನೆ ಏನಾರು ಆಯ್ತದೆ. ಅಪ್ಪನೂ ಅದನ್ನೇ ಹೇಳ್ತಿರೋದು, ನಾವೇ ಮೇಲೆ ಬಿದ್ದೋಗಿ ನಮ್ಮನೆ ಹೆಣ್ಮಕ್ಳವೇ ಕೊಡಿ ಅಂದ್ಬಿಟ್ಟು ಕೇಳಕ್ಕದ. ಅವ್ರು ಬಂದು ಹೆಣ್ಣು ಕೊಡಿ ಅಂತ ಕೇಳಿದ್ರೆ ನಾವೇ ಮೇಲೆ ಬಿದ್ದೋಗಿ ಕೊಡ್ತೀವಿ ಅನ್ನಕ್ಕದ ಅಂತಲೇ ಅಪ್ಪನೂ ಹೇಳ್ತಿರೋದು. ಬಂದು ಕೇಳಿದ್ರೆ ಏನಾರು ಮಾಡೋದು ಹೆಂಗೋ. ಅವ್ರು ಬಂದು ಕೇಳ್ಬೇಕು ತಾನೆ, ಕೇಳೇ ಇಲ್ಲ ಮಾವನಾರು ಬಂದಿಲ್ಲ, ಅತ್ತೆನಾರು ಬಂದಿಲ್ಲ, ಏನೂ ಇಲ್ಲ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಕಣಜ್ಜಿ. ನಿಜವಾಗ್ಲೂ ನನಗೆ ಬೇರೆ ಕಡೆಗೆ ಮದುವೆ ಆಗೋಕ್ಕೆ ಇಷ್ಟನೇ ಇಲ್ಲ. ಆಗ್ಲಿಂದ ರಿಸುಂಗೆ ಅಂದ್ಬಿಟ್ಟು ಈಗ ಹೆಂಗೈತಿ ನಾನು ನಿಜಕ್ಕೂ ನಾನು ಅವನಿಗೆ ಮದುವೆ ಆಗೋದು ಅಂತ ನಾನು ಅನ್ಕೊಬಿಟ್ಟಿನಿ. ಈಗ ನಾನು ಬೇರೆ ಮದುವೆ ಆಗೋಕೆ ಆಯ್ಕಿಲ್ಲ. ಈಗ ಅವ್ರ ತಾನು ಇಲ್ದೋದ್ದೆಲ್ಲ ಆಸೆ ಹುಡ್ಸಿದ್ದು. ಈಗ ಆಸೆ ಹುಡ್ಸ್ಬಿಟ್ಟು ಈಗ ನಿರಾಸೆ ಮಾಡಿದ್ರೆ ನನಗೆ ಹೆಂಗೆ ಅನ್ಸಕ್ಕಿಲ್ಲ ಹೇಳಿ ನೀವೇ. ಅದಕ್ಕೆ ಬೇಜಾರಾಗ್ಬಿಟ್ಟದೆ ಕಣಜ್ಜಿ ನನಗಂತೂ. ಆಯ್ತವ್ವ, ನೀನೇನು ತಲೆಗೆಡ್ಸ್ಕೋಬೇಡ, ನಾನು ಹೋಯ್ತೀನಿ ಸುಮ್ಮನೆ. ಹೋಗ್ಬಿಟ್ಟು ಕೇಳ್ತೀನಿ ಏನು ರೋಗ ನಿನಗೆ, ಯಾಕೆ ಹಿಂಗಾಡಿಯೇ, ಹೋಗಿ ಮೊದಲು ಏನು ಕೇಳು ಅಂದ್ಬಿಟ್ಟು ನನಗೆ ವ್ಯವಸ್ಥೆ ಮಾಡ್ತೀನಿ. ಸುಮ್ಮನಿರವೆ ಆಯಿತು? ನೀನೇನು ತಲೆಗೆಡ್ಸ್ಕೋಬೇಡ, ಹೋಗು. ಕತ್ತೆ ನಾನೇ ಮೊದಲು ಆಸೆ ಪಟ್ಟೋಳ್ಕನವ ರಿಸುಂಗೆ ಮಾಡಬೇಕು ನಿನ್ನ ಅಂತವ. ಹೆಂಗೋರು ನಮ್ಮ ತಮ್ಮನ ಮಗಳು ಅಂತ ಚೆನ್ನಾಗಿ ನೋಡ್ಕೊತಾಳೆ ನಿಮ್ಮ ಅತ್ತೆ ಅಂದ್ಕೊಂಡು ಆಸೆ ಮಾಡಿದೆ ನಾನು. ಈ ಊಳಿಗೆ ಮೊಲಗರು ಬಂದೊಳಂಗೆ ಅರ್ಥ ಕುಂತೊಳಗೆ ಏನು ಮಾಡೋದವ? ಅಯ್ಯೋ ಹೋಗು. ಇನ್ನೇನು ಅಪ್ಪ ಚೆನ್ನಾಗಿದ್ದಾನ? ಅಮ್ಮ ಹೆಂಗಿದ್ದಾಳು? ಅವಳು ಹೆಂಗಿದ್ದಾಳು? ತನು ಎಲ್ಲ ಚೆನ್ನಾಗವ್ರಿ, ಏನಿಲ್ಲ. ಈಗ ಭಾನುವಾರ ಗಣ್ಣವ್ರು ಬರ್ತಾರೆ ಅಂದ್ರಲ್ಲ, ನನಗೆ ಅದೇ ಒಂಥರ ಗಾಬರಿ ಆದಂಗೆ ಆಗ್ಬಿಡ್ತು ಕಣಜ್ಜಿ. ಅದಕ್ಕೆ ನಿನ್ಗೆ ಹೇಳೋದ ನೋಡೋದ ಹೋಗಿ ಗಾಯತ್ರಿ ಅತ್ತೆ ಹೇಳಿರ ಏನು ಅಂತ ಕೇಳ್ಕೊಂಡು ಹೋಗೋದು ಅಂದ್ಕೊಂಡು ಸುಮ್ಮನೆ ಅಜ್ಜಿ ನೋಡಂಗೆ ಆಗ್ಬಿಟ್ಟದೆ ಅಂದ್ಕೊಂಡು ಬಂದೆ ನಾನು. ಅಯ್ಯೋ ಬಂದ್ರೆ ಸುಮ್ಮನೆ ಮಗ ನನಗೂ ನೋಡಂಗಾಗಿ ಅಯ್ಯೋ ಹೊಸಿ ಅಲ್ಲ. ಯಾವಾಗ ನೋಡೋಣ ಏನಂಗಾಗಿತ್ತು. ಬರೋದ ಅಂದರೆ ಯಾಕೋ ಮಂಡಿ ಎಲ್ಲ ನೋವು ಕಣ್ಮಗ. ಬಸ್ ಹತ್ತದು ಇಳಿಯೋದು ಹಾಕೇ ಇಲ್ಲ. ಅದಕ್ಕೆ ಎಲ್ಲೂ ಹೋಗಿಲ್ಲ. ಹಂಗೂ ಇವು ಮಾದೇವಮ್ಮ ಸೌಭಾಗ್ಯರ ಊರಿಗೆ ಹೋಯ್ತು.
ಸೌಭಾಗ್ಯ ರತ್ತರ ಊರಿಗೆ ಹೋಗದೆ ಏನು ಮಾಡಿ ನನ್ನ ಕರೆದ್ರು ಹಾಕಿಲ್ಲ ಬರೋಕಿಲ್ಲ. ನಾನು ಬಸ್ ಕತ್ತೋದು ಇಳಿಯೋದು ಆಯ್ಕಿಲ್ಲ ಹಿಂಸೆ ಅಂತ ಅನ್ನ ಆಯಿತು ಅಂದ್ಬಿಟ್ಟು ಹೊತ್ತಾಗೆ ಯಾವಾಗ ಅವರೇ ಹೋದರು. ನಾನು ಉಳ್ಕಡೆ ಕಣವ ಎಲ್ಲೂ ಹೋಗ್ತಿಲ್ಲ ಕಣ್ಮಗ. ಅದು ಯಾಕೆ ಉರುಟು ದೊಂಟು ಜಾರೆ ಬಿದ್ದುಬಿಟ್ಟೆ. ಆಮೇಲೆ ಏನು ಮಾಡೋದು ಕೆಟ್ಟೊತ್ತನ ಕಾಲ ಅಂದ್ಬಿಟ್ಟು ನಾನು ಎಲ್ಲೂ ಹೋಗ್ತಿಲ್ಲ. ಈಗ ಸಿಕ್ಕಿಲ್ಲ ಊರ್ಗಾರ ಬರ್ಬೇಕು ತಾನೆ, ಇಲ್ಲಿ ಕಷ್ಟಪಡು ಅಂತ ಹೇಳಿದ ನಿನ್ನ ಬಾಜಿ ಹೋಗದ ಬಾಲ್ಯ ಇರುವಂತೆ ಯಾಕಂಗಡಿಯ ನೀನು ಬರ ಸುಮ್ಮನೆ. ಮೊದಲು ಗಾಯತ್ರಿ ಊರಿಗೆ ಹೊಟ್ಟು ಬರ್ತೀನಿ. ಈಗ ಹೆಂಗವ ಮಾಡನೆ ಅವ್ವ ಒಂಚೂರ ಹರಿಸು ಫೋನ್ ಮಾಡಿಕೊಡಿ ಈಗ ಬಾಲ ಮಗ ಬರ್ತೀನಿ ಅಂತೀನಿ. ಸರಿ ಆಯಿತು ಮಾಡ್ಕೊಡ್ತೀನಿ ಹಂಗನ್ನು ಮತ್ತೆ. ಹಲೋ ಹಲೋ ಹೇಳಜಿ ಮಗ ನಾನು ಕಣಪ್ಪ ಗುಂಡಮ್ಮ ಗೊತ್ತಾಯ್ತಾ? ಓ ಇದೇನು ಯಾರು ಫೋನ್ ಮಾಡಿದ್ದಿ? ಯಾರು ಫೋನಿಂದ ಮಾಡಿದ್ದಾನೆ ಹೇಳು ನೋಡ್ತೀನಿ. ಯಾರು ಫೋನಿಂದ ಮಾಡಿದ್ದಾನಪ್ಪ ನಾನು? ಹೇಳು ಸುಮ್ಮನೆ ಯಾರು ಫೋನ್ ಮಾಡಿದ್ದಿ? ಮೇಡಮ್ ಅವ್ರು ಬಂದಿದ್ದಾರ ಅಲ್ಲಿಗೆ? ಕಲ ಮಗ ಬಂದವಳೆ ಪ್ರೀತಿ ಬಂದವಳೆ ಇಲ್ಲಿಗೆ ನೋಡಂಗಾಗತ್ತೆ ಅಂದ್ಕೊಂಡು ಕಳ್ಳನ ಮಗನೇ ನಿನ್ಗಾರು ನೋಡಬೇಕು ಅನ್ಸಕ್ಕಿಲ್ಲ. ನೋಡು ನನ್ನ ಮೊಮ್ಮಗ್ಳ ಹೆಂಗೆ ಬಂದವಳೆ ಅಂತ. ಹೋಗೋ ತೊಡಗಲ್ಲ ಹೋಗು ನೀವು ತಿಕ್ಕ ಮಕ್ಕ ತೊಳಸ್ಕೊಂಡು ಉದ್ದಾಗ ಗಂಟ್ಲೆ ಕನ ಏನಿದ್ರು ನನ್ನ ಮಗನ ಮಗಳೇ ನನಗೆ ಆಗಬೇಕಲ್ಲ. ಮಗಳು ಮಕ್ಳು ಆದಿರ ನೀವು? ನೀನೇ ಬರೋಕಿಲ್ಲ ನಿನ್ಗೆ ನಮ್ಗಿಂತವ ನಿನ್ನ ಮಗನ ಮಕ್ಳು ಹೆಚ್ಚಾಗವ್ರೆ. ನೀನು ಬೇಡ ಅಂದ್ಬಿಟ್ಟು ನಮಗೂ ಬೇಡ. ಸತ್ಯಾಗಿ ಇವನ್ನೆಲ್ಲ ಕೂಟ್ರು ಓಡಿಸ್ತೀನಿ ಓಡಿಸ್ಕೊ ಬರ್ತೀನಿ ಕಲ್ತೀನಿ ಎಲ್ಲ ಕೂಟ್ರು ಓಡಿಸೋದು ಅದು ನಾವು ಓಡಿಸ್ಕೊಂಡು ಓಲ ನನ್ನ ಮಗನೇ ನೀನು ಅಲ್ಲ ಕಲ ಒಂದು ಫೋನ್ ಮಾಡಿ ಮಾತಾಡೋಕ್ಕಿಲ್ವಲ್ಲ ನೀವು? ಹಿಂಗೆಯಪ್ಪ ಹಿಂಗೆಯ ನೀವು ಓಲೋ ಓಲ ಎಲ್ಲರೂ ಅಷ್ಟೇ ಕನ ತಿಕ್ಕ ದಪ್ಪಾಗ ಗಂಟ್ಲೆ ಕಂತೆ. ಆಯ್ತು ಸುಮ್ಮನಿರು ಬರ್ತೀವಿ ಬರ್ದದ ಪ್ರೀತಿಯ ಕಾಲ ಬಂದಿದ್ದಳು ಯಾಕೋ ಬಂದವಳೆ ಎಲ್ಲೋ ಅಪ್ಪ. ನಾನು ಊರಿಗೆ ಬರಬೇಕು ಬಸ್ ತಗೋಕೆ ಹಾಕಿಲ್ಲ ಬಾಯ್ಲಿ ಅಮ್ಮನ ಕುಟೋಸಿ ಮಾತಾಡಬೇಕು. ಅಲ್ಲಕ್ಕಲ್ಲ ಪ್ರೀತಿಯ ಅದೇನೋ ಭಾನುವಾರ ಗಣ್ಣವ್ರು ಬಂದಾರಂತೆ ನೋಡೋಕ್ಕೆ. ಅದೇ ಯಾಕಂಗೆ ಮಾಡ್ಕೊಳಕ್ಕಿವ ನೀವು? ಮಾಡ್ಕೊಳಕ್ಕಿಲ್ವಲ್ಲ ನನ್ನ ಮಾತಾ ನನ್ನ ಕೇಳಕ್ಕಿಲ್ವ ನೀವು? ನಾನು ಏನು ಹೇಳೋಣ ನಿನ್ನ ಮಗಳಯ್ಯ ಏನು ಹೇಳಕ್ಕಿಲ್ಲ. ನಾನು ಏನು ಮಾಡೋಣ ಅಜ್ಜಿ? ಅದಕ್ಕೆ ಯಾಕಂದು ಬಾಯ್ಲಿ ನಾನು ಹೇಳ್ತೀನಿ ಅವಳು ಕುಣಿಸಿ ಬುದ್ಧಿಯ ಬಾಯ್ಗ ನೀನು ಬಾ ಮಗ. ಓ ಆ ವಿಷಯ ಮಾತಾಡಕ ಸರಿ ಆಯಿತು ಬರ್ತೀನಿ ಬಿಡು. ಏನಾರೇ ಮಾಡ್ಬೇಕಪ್ಪ ಮಗ. ಲೋ ಏನಾರು ಉಂಡಿಯಾ ಅಡುಗೆ ಗಿಡಿಗೆ ಕೋಳಿ ಗೀಳಿ ಕುಯ್ಸನ? ಬೇಡ ಬಿಡು ಏನು ಬೇಡಕತೆ. ಬಾ ಏನಾರು ಮಾಡಿಸ್ತೀನಿ ಕೋಳಿ ಗೀಳಿ ಬಾ ತರಿಸ್ಕೊಡ್ತೀನಿ ಮಾಡ್ತಾಳೆ ಪ್ರೀತಿ. ಬಾ ಮಗನೇ ಬಾ ತಲೆಗೆಡ್ಸ್ಕೋಬೇಡ. ಹಂಗ್ಲ ಲೋ ನಿನ್ನ ಅಭಿಪ್ರಾಯ ಏನು? ನಿನಗೆ ಇಷ್ಟ ಇದ್ದದೋ ಇಲ್ವಪ್ಪ? ಪ್ರೀತಿ ಮದುವೆ ಆಗಕ್ಕೆ ಇಷ್ಟ ಇದ್ರೆ ಅದೇನು ಇಲ್ಲ ಅಂದ್ರೆ ಇಲ್ಲ ಅನ್ನು. ಆಮೇಲೆ ನಮ್ಮ ಅಜ್ಜಿ ಬಲವಂತ ಮಾಡಿದ್ಲು ಅಂತ ಅನ್ಬೇಡ ಕಣಪ್ಪ ನಾಳೆ ದಿವಸಕ್ಕೆ. ಹೆಂಗಪ್ಪ ನಿನ್ನ ಅಭಿಪ್ರಾಯ? ನನಗೂ ಇಷ್ಟ ಕಣಜ್ಜಿ. ಅಪ್ಪ ಸರಿ ಹಂಗಾರೆ ಒಂದು ಕೆಲಸ ಮಾಡು, ಒಂದು 6 ಗಂಟೆ ಸಿತ್ತಾಳಾರ ಮಾಡ್ಕೊಂಡೆ ಬಾ. ಬಂದಾಕ್ಷಣ ಏನು ಕುದುರೆ ಮೇಲೆ ಬರೋ ನಂಗೆ ಆಡ್ತೀಯೇ ಬಾ ಹೋಗದ ಅಂತ. ಒಂಚೂರು ಹೊತ್ತಾಗೆ ಬಾ ಬರೋದಕ್ಕೆ ಒಂಚೂರು ಕೋಳಿ ಗೀಳಿ ಬಾ ತರಿಸ್ಬಿಟ್ಟು ಚಾಪೀಸ್ನಾಗ ಮಾಡಿಸಿ ಒಂದು ಪಾವ್ನಷ್ಟು ಅಕ್ಕಿ ಹಾಕಿಸ್ತೀನಿ. ಊಟ ಮಾಡ್ಕೊಳ್ಳುವೆ ಆಮೇಲೆ ಹೋಗೋಕ್ಕಾಯ್ತದೆ ಆಯ್ತಾ? ಆಯ್ತು ಬಿಡು ಬರ್ತೀನಿ ಬಿಡು. ಸರಿ ಕನ್ಕಂದ ಕತ್ತರಿಸ್ಬಿಡು. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.